ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಎಳ್ಳು ಅಮಾವಾಸ್ಯೆಯ ಆಚರಣೆ ಮಾಡುವ ಉದ್ದೇಶವೇನು ಅಂತ ನೋಡೋಣ, ಹಾಗೂ ಈ ಎಳ್ಳು ಅಮಾವಾಸ್ಯೆಯ ಆಚರಣೆಯ ವಿಧಾನ ಹೇಗೆ ಅಂತ ನೋಡೋಣ, ಮತ್ತು ಚರಗ ಚೆಲ್ಲುವುದರ ಹಿಂದಿನ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಎಲ್ಲ ನನ್ನ ವೀಕ್ಷಕರಿಗೂ ಎಳ್ಳು ಅಮಾವಾಸ್ಯೆಯ ಶುಭಾಶಯಗಳು. ಉತ್ತರ ಕರ್ನಾಟಕದಲ್ಲಿ ಎಳ್ಳು ಅಮಾವಾಸ್ಯೆ ಹಬ್ಬವನ್ನು ಬಹಳಷ್ಟು ವಿಶೇಷ ಹಾಗೂ ವಿಶಿಷ್ಟವಾಗಿ ಆಚರಣೆ ಮಾಡಲಾಗುತ್ತದೆ. ಅವರು ನಂಬಿದ ಭೂಮಿ ತಾಯಿಗೆ ಚರಗ ಚೆಲ್ಲುವ ಮೂಲಕ ನೈವೇದ್ಯ ಅರ್ಪಿಸಲಾಗುತ್ತದೆ. ಹಿಂಡಿ, ಪಲ್ಯ, ಹೋಳಿಗೆ, ಬದನೆಕಾಯಿ ಪಲ್ಯ, ಅನ್ನ ಸಾಂಬಾರ್ ಅನ್ನು ಉಂಡೆ ಮಾಡಿ ಹೊಲದ ತುಂಬ ಚರಗ ಚೆಲ್ಲಲಾಗುತ್ತದೆ. ಈ ಎಳ್ಳು ಅಮಾವಾಸ್ಯೆ ರೈತಾಪಿ ವರ್ಗಕ್ಕೆ ಹಬ್ಬವಿದ್ದಂತೆ. ನಾಡಿನ ಎಲ್ಲೆಡೆ ಚರಗ ಚೆಲ್ಲುವ ಸಂಭ್ರಮ ಮನೆ ಮಾಡಿರುತ್ತದೆ. ಆ ದಿನ ಭೂಮಿ ತಾಯಿಯನ್ನು ಪೂಜಿಸಿ ಕುಟುಂಬದವರು ಸಹಭೋಜನ ಮಾಡಿ ಸಂಭ್ರಮಿಸುತ್ತಾರೆ. ಈ ಅಮಾವಾಸ್ಯೆಯನ್ನು ಕೆಲವರು ಮಾರ್ಗಶಿರ ಅಮಾವಾಸ್ಯೆ ಎಂತಲೂ ಕರೆಯುತ್ತಾರೆ. ಕೆಲವು ಭಾಗದಲ್ಲಿ ಎಳ್ಳು ಅಮಾವಾಸ್ಯೆ ಅಥವಾ ದರ್ಶ ಅಮಾವಾಸ್ಯೆ ಎಂತಲೂ ಕರೆಯುತ್ತಾರೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಎಳ್ಳು ಅಮಾವಾಸ್ಯೆ ಹಬ್ಬವನ್ನು ಬಹಳಷ್ಟು ವಿಶೇಷ ಹಾಗೂ ವಿಶಿಷ್ಟವಾಗಿ ಆಚರಣೆ ಮಾಡಲಾಗುತ್ತದೆ. ಅವರು ನಂಬಿದ ಭೂಮಿ ತಾಯಿಗೆ ಚರಗ ಚೆಲ್ಲುವ ಮೂಲಕ ನೈವೇದ್ಯ ಅರ್ಪಿಸಲಾಗುತ್ತದೆ. ಹಿಂಡಿ, ಪಲ್ಯ, ಹೋಳಿಗೆ, ಬದನೆಕಾಯಿ ಪಲ್ಯ, ಅನ್ನ ಸಾಂಬಾರ್ ಅನ್ನು ಮುದ್ದೆ ಅಥವಾ ಉಂಡೆ ಮಾಡಿ ಹೊಲದ ತುಂಬ ಚರಗ ಚೆಲ್ಲಲಾಗುತ್ತದೆ. ಇವಾಗ ಎಳ್ಳು ಅಮಾವಾಸ್ಯೆಯನ್ನು ಹೇಗೆ ಆಚರಿಸಲಾಗುತ್ತದೆ ಅಂತ ನೋಡೋಣ ಬನ್ನಿ. ಸಾಮಾನ್ಯವಾಗಿ ರೈತರು ಈ ಸಮಯದಲ್ಲಿ ಜೋಳವನ್ನು ಬೆಳೆಯುತ್ತಾರೆ. ಇದು ಅವರಿಗೆ ಕಡಿಮೆ ಖರ್ಚಿನಲ್ಲಿಯೇ ಒಳ್ಳೆಯ ಫಸಲನ್ನು ನೀಡುತ್ತದೆ. ಹಾಗಾಗಿ ಇದು ರೈತರ ಆಪ್ತ ಮಿತ್ರನಾಗಿರುತ್ತದೆ. ಹಾಗಾಗಿ ಇದೊಂದು ರೀತಿಯ ಗೌರವ ಸೂಚಿಸುವ ಹಬ್ಬವೂ ಆಗಿದೆ. ಕೆಲವು ಪುರಾಣಗಳಲ್ಲಿ ಪಾಂಡವರು, ಕೌರವರು ಕೂಡ ಜೋಳದ ಬೆಳೆಯನ್ನು ಬಿತ್ತಿದ್ದರು ಎಂಬ ಉಲ್ಲೇಖವಿದೆ. ಇನ್ನು ಕೆಲವು ಭಾಗಗಳಲ್ಲಿ ರೈತರು ಅವರ ಜಮೀನಿನಲ್ಲಿ ಎಳ್ಳು ಹಾಗೂ ಬೆಲ್ಲವನ್ನು ಚಿಮ್ಮುತ್ತಾರೆ. ಈ ಆಹಾರಗಳು ಭೂಮಿಯ ಫಲವತ್ತತೆಯನ್ನು ಕಾಪಾಡುವ ಎರೆಹುಳುಗಳಿಗೆ ಆಹಾರವಾಗುತ್ತದೆ ಎಂಬ ಉದ್ದೇಶದಿಂದ ಚಿಮ್ಮಲಾಗುತ್ತದೆ. ಇನ್ನು ಅಮಾವಾಸ್ಯೆ ದಿನವು ಲಕ್ಷ್ಮೀದೇವಿ ಮತ್ತು ಶಿವನ ಆರಾಧನೆಗೆ ಮತ್ತು ಪೂರ್ವಜರ ಶಾಂತಿಗಾಗಿ ಬಹಳ ಫಲಪ್ರದವಾಗಿದೆ ಎನ್ನಲಾಗುತ್ತದೆ. ಜೀವನದಲ್ಲಿ ಸಂಪತ್ತು ಮತ್ತು ಸಂತೋಷ ಬಯಸುವವರು ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧಿಸಬಹುದು. ಗೆಳೆಯರೇ, ಇವಾಗ ಚರಗವನ್ನು ಏಕೆ ಚೆಲ್ಲುತ್ತಾರೆ ಅಂತ ನೋಡೋಣ ಬನ್ನಿ. ಈ ಹಬ್ಬದ ಹಿಂದೆ ಮಹದ್ದಾದ ವೈಜ್ಞಾನಿಕ ಕಾರಣವಿದೆ. ಎಳ್ಳು ಅಮಾವಾಸ್ಯೆ ಹೊತ್ತಿಗೆ ಹಿಂಗಾರು ಪೈರು ಬೆಳೆದು ನಿಂತಿರುತ್ತದೆ. ಅದರಲ್ಲಿಯೂ ಜೋಳದ ಮಧ್ಯ ಕಡಲೆ ಬೆಳೆಗೆ ಕಾಯಿ ಕೊರಕ ಎಂಬ ಹುಳ ಬಿದ್ದು ಹಾನಿ ಮಾಡುತ್ತದೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ, ಕಡಲೆಯನ್ನು ಹಿಂಗಾರು ಬೆಳೆಯಾಗಿ ರೈತರು ಬೆಳೆಯುತ್ತಾರೆ. ಈ ಹೊತ್ತಲ್ಲಿ ಹುಲ್ಲಿಗೋ ಚೆಲ್ಲಂಬಿರಿಗೋ ಎಂದು ಚರಗ ಚೆಲ್ಲುವಾಗ ಖಾದ್ಯ ತಿನ್ನಲು ಹಕ್ಕಿಗಳು ಬರುತ್ತವೆ. ಅವು ಜೋಳದ ಮಧ್ಯ ಆಹಾರ ತಿನ್ನಲು ಇಳಿಯುತ್ತವೆ. ಆಗ ಖಾದ್ಯದ ಜೊತೆಗೆ ಕಡಲೆಗೆ ಬಿದ್ದಿರೋ ಕಾಯಿ ಕೊರಕ ಹುಳುವನ್ನು ಕೂಡ ತಿನ್ನುತ್ತವೆ. ಇದರಿಂದ ಈ ಹುಳುಗಳು ನಿಯಂತ್ರಣವಾಗುತ್ತವೆ. ಪೈರು ಸೊಂಪಾಗಿ ಬೆಳೆಯುತ್ತದೆ. ಈ ಕಾರಣಕ್ಕಾಗಿ ಚರಗ ಚೆಲ್ಲುವ ಹಬ್ಬವನ್ನು ತಲಾಂತರದಿಂದ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಈ ಎಳ್ಳು ಅಮಾವಾಸ್ಯೆಯ ಬಗ್ಗೆ ರೋಚಕವಾದ ಪೌರಾಣಿಕ ಕಥೆಯು ಮಹಾಭಾರತದಲ್ಲಿ ಇದೆ. ಮಹಾಭಾರತದ ಯುದ್ಧಕ್ಕೂ ಮತ್ತು ಈ ದಿನ ನಾವು ನೀಡುವ ಎಳ್ಳಿನ ತರ್ಪಣಕ್ಕೂ ಇರುವ ಸಂಬಂಧವೇನು? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. 18 ದಿನಗಳ ಕಾಲ ನಡೆದ ಕುರುಕ್ಷೇತ್ರ ಯುದ್ಧ ಮುಕ್ತಾಯವಾಯಿತು. ಪಾಂಡವರು ಜಯಶಾಲಿಯಾದರೂ ನಿಜ, ಆದರೆ ಅವರ ಕಣ್ಣ ಮುಂದೆ ಇದ್ದದ್ದು ಕೋಟ್ಯಾಂತರ ಸೈನಿಕರ ಮತ್ತು ತಮ್ಮದೇ ಬಂಧುಗಳ ಶವದ ರಾಶಿ. ಇಡೀ ಕುರುಕ್ಷೇತ್ರ ಭೂಮಿ ರಕ್ತಸಿಕ್ತವಾಗಿತ್ತು. ಇಷ್ಟೊಂದು ಜನರ ಆತ್ಮಕ್ಕೆ ಶಾಂತಿ ಸಿಗುವುದು ಹೇಗೆ ಎಂಬ ಚಿಂತೆ ಪಾಂಡವರನ್ನು ಕಾಡತೊಡಗಿತು. ಧರ್ಮರಾಯನ ಮನಸ್ಸಿನ ಶಾಂತಿಗಾಗಿ ಶ್ರೀಕೃಷ್ಣ ಒಂದು ಮಾರ್ಗವನ್ನು ಸೂಚಿಸುತ್ತಾನೆ. ಯುದ್ಧದಲ್ಲಿ ಮಡಿದ ಪಿತೃಗಳಿಗೆ ಮತ್ತು ಗುರು ಹಿರಿಯರಿಗೆ
ಕೃತಜ್ಞತೆ ಸಲ್ಲಿಸಲು ಈ ದಿನವನ್ನು ಮೀಸಲಿಡಲು ತಿಳಿಸುತ್ತಾನೆ. ಎಳ್ಳು ಎನ್ನುವುದು ವಿಷ್ಣುವಿನ ಬೆವರಿನಿಂದ ಹುಟ್ಟಿದ್ದು ಎಂಬ ನಂಬಿಕೆ ಇದೆ. ಹೀಗಾಗಿ ಎಳ್ಳು ಮತ್ತು ನೀರನ್ನು ಅರ್ಪಿಸುವ ಮೂಲಕ ಪಿತೃಗಳ ಆತ್ಮಕ್ಕೆ ಮುಕ್ತಿ ನೀಡುವ ಸಂಪ್ರದಾಯ ಅಂದಿನಿಂದ ಆರಂಭವಾಯಿತು ಎಂದು ಪುರಾಣಗಳು ಹೇಳುತ್ತವೆ. ಇಂದಿಗೂ ರೈತರು ಎಳ್ಳು ಅಮಾವಾಸ್ಯೆಯ ದಿನ ತಮ್ಮ ಹೊಲದ ಒಂದು ಮೂಲೆಯಲ್ಲಿ 5 ಕಲ್ಲುಗಳನ್ನು ಇಡುತ್ತಾರೆ. ಇವರೇ ಪಂಚ ಪಾಂಡವರು ಎಂಬುವುದು ರೈತರ ಅಚಲ ನಂಬಿಕೆ. ಪಾಂಡವರು ಧರ್ಮದ ಸಂಕೇತ. ಭೂತಾಯಿಯನ್ನು ಕಾಪಾಡುವಂತೆ ಈ ಪಾಂಡವರನ್ನು ಪೂಜಿಸಿ ಹೊಲಕ್ಕೆ ಎಳ್ಳು ಬೆಲ್ಲದ ಪದಾರ್ಥಗಳನ್ನು ಅರ್ಪಿಸಲಾಗುತ್ತದೆ. ಅಂದರೆ ಅಂದು ಕುರುಕ್ಷೇತ್ರದಲ್ಲಿ ನಡೆದ ತರ್ಪಣದ ಸಂಪ್ರದಾಯ ಇಂದು ಹೊಲದಲ್ಲಿ ಕೃತಜ್ಞತೆಯ ರೂಪವಾಗಿ ಮುಂದುವರಿಯುತ್ತಿದೆ. ಹೀಗೆ ಎಳ್ಳು ಅಮಾವಾಸ್ಯೆ ಎನ್ನುವುದು ಕೇವಲ ಭೂಮಿಯ ಪೂಜೆಯಲ್ಲ, ಅದು ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯ ಕೊಂಡಿ. ಸತ್ತವರಿಗೆ ತರ್ಪಣ ನೀಡಿ ನೆನೆಯುವ ಜೊತೆಗೆ ನಮಗೆ ಅನ್ನ ನೀಡುವ ಭೂತಾಯಿಗೆ ಸೀಮಂತ ಮಾಡುವ ಅಪೂರ್ವ ಕ್ಷಣವಿದು. ಎಲ್ಲರಿಗೂ ಇನ್ನೊಮ್ಮೆ ಎಳ್ಳು ಅಮಾವಾಸ್ಯೆಯ ಶುಭಾಶಯಗಳು. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಈ ಚರಗದ ಬುಟ್ಟಿ ತುಂಬ್ಯಾರೋ, ನೆತ್ತಿ ಮ್ಯಾಗಲ ಶರಗ ಸುತ್ತಿ ಶಿಂಬಿಯ ಮಾಡಿ, ಚರಗದ ಬುಟ್ಟಿ ಹೊತ್ತಾಳೋ, ನೆತ್ತಿ ಮ್ಯಾಗಿನ ಶರಗ ಸುತ್ತಿ ಶಿಂಬಿಯ ಮಾಡಿ, ಚರಗದ ಬುಟ್ಟಿ ಹೊತ್ತಾಳೋ, ಚರಗದ ಬುಟ್ಟಿ ಹೊತ್ತಳ ರೈತನ ರಾಣಿ, ಮನಿ ಮಂದಿನೆಲ್ಲ ಕರದಾಳೋ, ತುಂಬಿದ ಹೊಲದಾಗ ಕಲ್ಲ ಪಾಂಡವ್ರ ಮಾಡಿ, ಹುಲ್ಲುಲಿಗೋ ಸೂಲಾಂಬುರಿಗಂದಾರೋ, ತುಂಬಿದ ಹೊಲದಾಗ ಕಲ್ಲ ಪಾಂಡವ್ರ ಮಾಡಿ, ಹುಲ್ಲುಲಿಗೋ ಸೂಲಾಂಬುರಿಗಂದಾರೋ, ಯಕ್ಕಿಯ ಎಲಿಯಾಗ ಪಾಂಡವರ ಎಡಿ ಮಾಡಿ, ಸುತ್ತಾಕಿ ಚರಗ ಚೆಲ್ಯಾರೋ, ಹತ್ತಿಯ ಹೊಲದಾಗ ಬುತ್ತಿಯ ಬಿಚ್ಚಾರ, ಹರಿಯ ಹಳ್ಳದ ತಿಳಿ ನೀರೋ, ಹತ್ತಿಯ ಹೊಲದಾಗ ಬುತ್ತಿಯ ಬಿಚ್ಚಾರ, ಹರಿಯ ಹಳ್ಳದ ತಿಳಿ ನೀರೋ, ಹರಿಯ ಹಳ್ಳದ ತಿಳಿ ನೀರ ತಂದಾರ, ಖುಷಿಯಾಗಿ ಕುಂತ ಉಂಡಾರೋ, ಖುಷಿಯಾಗಿ ಕುಂತ ಉಂಡದ ರೈತನ ಬಳಗ